ಗೌರ್ಮೆಂಟ್ ಅಲ್ಲಿ 2000 ಕೊಡೋದು ದೊಡ್ಡದಲ್ಲ. ಮನೆಯಲ್ಲಿ ನಾವೇ ಯಜಮಾನಿ ಅನ್ನೋದು ದೊಡ್ಡದು. ಏನಾದ್ರೂ ಸೊಸೆಗೆ ಬಿಟ್ಕೊಡ್ಬೇಡ. ರೇಷನ್ ಕಾರ್ಡ್ ಅಲ್ಲಿ ನಾನೇ ಯಜಮಾನಿ ಅಂತ ಬರ್ಸು. ಬೀದಿಗೆ ಬಂದು ಜಗಳ ಮಾಡ್ತೀಯನೆ, ಬಿಡಲ್ಲ ನಿನ್ನ. ತಾಳೆ ತಾಳೆ, ಇಲ್ಲಿ ಯಾರೋ ಜಗಳ ಆಡ್ತಾ ಇದಾರೆ, ನೋಡ್ಕೊಂಡ್ ಬರ್ತೀನಿ. ಏನೋ ಏನೋ ವಿಡಿಯೋ ಮಾಡ್ಬೇಕಾ? ತಾಳು ಕಳಿಸ್ತೀನಿ. ಅವು ನನ್ನ ಮೇಲೆ ಕೈ ಮಾಡ್ತೀನಿ, ನನ್ನ ಮೇಲೆ ಕೈ ಮಾಡ್ತೀನಿ. ಏನ್ ಅನ್ಕೊಂಡಿದ್ದಿ? ಕಣ್ಣಾದ್ರೆ ಏನ್ ಅನ್ಕೊಂಡಿದ್ದಿ ನೀನು? ಜುಟ್ಟು ಬಿಡಿ ನಾಯಿ. ಯಾವ್ದೋ ಮನೆ ಜಗಳ ಅನ್ಕೊಂಡ್ರೆ ನನ್ ಸಂಸಾರತ್ತೆ. ನೀನ್ ಹೆಂಗ್ ಸಲ ಕಣೆ ಹೆಮ್ಮಾರಿ. ಅಂದ್ರೇನೆ ನಮ್ಮ ಅಜ್ಜಿಗೆ ಬೈತೇನೆ. ನಿಮ್ಮ ಅಜ್ಜಿಗೆಲ್ಲ ಕಣೋ, ನಿಮ್ ತಾತಂದು ಬೈತೀನಿ. ನಿಮ್ ತಾತ ಒಂದು ದೊಡ್ಡ ಏನ ಮಾಡ್ತೀಯ? ನನ್ನ ಮೇಲೆ ಕೈ ಮಾಡ್ತೀನಿ. ಎಲ್ಲ ನಮ್ಮನೆ ಕಡೆನೇ ನೋಡ್ತಾ ಇದಾರಲ್ಲಪ್ಪ. ನಿಲ್ಸ್ರೋ. ಅಯ್ಯೋ ದಯವಿಟ್ಟು ನಿಲ್ಸ್ರೋ. ನಿಲ್ಸ್ರೋ. ಅಯ್ಯೋ ಎಲ್ಲ ನೋಡ್ತಾ ಇದ್ದಾರೆ, ದಯವಿಟ್ಟು ನಿಲ್ಸ್ರೋ. ಅತ್ತೆ, ನಿಮ್ ಮಗಳ ಬಗ್ಗೆ ಹೇಳೋದು ಒಂದ ಎರಡ, ಇಷ್ಟುದ್ದಲ್ಲ, ಇಷ್ಟು ಉದ್ದ ಇದೆ. ಇವನ್ ಬಗ್ಗೆ ಏನು ಅಷ್ಟುದಲ್ಲೇ ಇರೋದು ಕಣವ. ಗಾಡಿ ಕಿಕ್ ಮಾಡಿ ಹೋಯ್ತಾರ, ಇಲ್ಲಾಂದ್ರೆ ನಾನ್ ನಿನ್ನ ಕಿಕ್ ಮಾಡ್ತೀನಿ. अब काम करो भैया, आप काम करो. ಹೋಗಿ ಸ್ಟವ್ ಆಫ್ ಮಾಡಿ. ಮೂದೇವಿ ನೋಡ್ಕೊಂಡು ನಿಂತಿದ್ದಾಳೆ. ನೀವಿಬ್ರು ಒಳಗ್ ಬನ್ನಿ. ಏನ್ರೋ ನಿಮ್ ಪ್ರಾಬ್ಲಮ್ಮು? ಅತ್ತೆ, ದಿನ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ ಕೇಳಿ. ಎಷ್ಟು ಗಂಟೆಗೆ ಎದ್ದೇಳ್ತೀಯಮ್ಮ? 12:30. 12:30 ಬೆಳಗ್ಗೆನಾ? ಬೆಳಗ್ಗೆನತ್ತೆ ಕೇಳಿ. ನಿಮ್ಮಲ್ಲಿ ಆ ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಎಷ್ಟು ಗಂಟೆಗೆ ಬರ್ತಾನೆ? ಕೇಳಮ್ಮ ಕೇಳಮ್ಮ. ಎಷ್ಟು ಗಂಟೆಗೆ ಬರ್ತೀಯಪ್ಪ? 12:30ಗೆ. 12:30 ಸಂಜೆನಾ? 12:30 ಸಂಜೆನಾ? ಇದು ಸಮಸ್ಯೆ. ಅತ್ತೆ, ನಿಮಗೆ ಬಿಸಿನೀರು ಬೇಕು ಅಂದ್ರೆ ಏನ್ ಮಾಡ್ತೀರಾ? ಸ್ಟವ್ ಅಲ್ಲಿ ಕಾಯ್ತೀನಿ. ಆದ್ರೆ ಇವಳು ಬಿಸಿನೀರು ಬೇಕು ಅಂದ್ರೆ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ತಾಳೆ. ಅಮ್ಮ, ನೀನ್ ರಾತ್ರಿ ಮಲ್ಬೇಕಾದ್ರೆ ತಲೆಗೆ ಏನ್ ಇಟ್ಕೋತೀಯಾ? ಎಲ್ಲಿ ಮಲ್ಕೋತೀಯಾ? ತಲೆಯಲ್ಲಿ ದಿಂಬಿಟ್ಕೊಂಡು ರೂಮಲ್ಲಿ ಮಲಗ್ತೀನಿ ಅಲ್ವಾ? ಆದ್ರೆ ಇವನು ಕಂಠ ಪೂರ್ತಿ ಕುಡಿದ್ಬಿಟ್ಟು ಮೋರಿ ಹತ್ರ ನಾಯಿನೇ ದಿಂಬು ಮಾಡ್ಕೊಂಡು ಮಲ್ಗಿರ್ತಾನೆ. ಫೋನಲ್ಲಿ ನನ್ನ ಹೆಸರನ್ನ ಏನಂತ ಸೇವ್ ಮಾಡ್ಕೊಂಡಿದ್ದಾನೆ ಕೇಳಮ್ಮ. ನಿನ್ ಮೊಬೈಲ್ ಕೊಡಪ್ಪ. ನೀನ್ ಕಾಲ್ ಮಾಡ. ಅತ್ತೆ, ನನ್ನ ಹೆಸರು ಏನ್ ಸೇವ್ ಮಾಡ್ಕೊಂಡಿದ್ದಾಳೆ ನೋಡಿ ಅತ್ತೆ. ನೀನ್ ಕೊಡ. ಅತ್ತೆ, ನಿಮ್ಮ ಮೊಬೈಲು ಬಹಳ ಪಸಂದಾಗಿದೆ, ತಗೊಳ್ಳಿ. ಅಮ್ಮ, ನೀನ್ ನಮ್ಮ ಮನೆಗ್ ಬಂದಾಗ ನಮ್ಮನೆ ನಾಯಿ ಏನ್ ಮಾಡುತ್ತೆ ಹೇಳು? ಬಾಲ ಅಲ್ಲ. ನೀನ್ ನೋಡಿ ಬಾಲ ಅಲ್ಲಾಡ್ಸುತ್ತೆ ಅಂತ ಅದ್ರ ಬಾಲನೇ ಕಟ್ ಮಾಡಿದಾನಮ್ಮ. ಹೌದೇನೋ ನಾಯಿ? ಅಷ್ಟೇ ಅಲ್ಲಮ್ಮ, ವಾರಕ್ಕೆ 3 ಸರಿ ಕನ್ನಡಿ ಚೇಂಜ್ ಮಾಡ್ತಾನೆ. ಯಾಕಪ್ಪ? ಕನ್ನಡಿಲಿ ನನ್ನ ಮುಖ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಮುಖ ಆಲೂಗಡ್ಡೆ ತರ ಇದ್ರೆ ಕನ್ನಡಿಲಿ ಆಲೂಗಡ್ಡೆನೆ ಕಾಣಿಸೋದು. ಕಾಣಿಸ್ತಾನೆ. ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಸಲ್ಮಾನ್ ಖಾನ್ ಅಂತಾರೆ, ಗೊತ್ತಾ? ನಿಮ್ ಹುಡುಗರು ಮೋಸ್ಟ್ಲಿ ಸಲ್ಮಾನ್ ಖಾನ್ ನೋಡಿಲ್ಲ ಅನ್ಸುತ್ತೆ. ಅತ್ತೆ, ಡಾಕ್ಟ್ರು ಇವಳು ಸಣ್ಣ ಆಗ್ಬೇಕು ಅಂತ ದಿನಾ 3 ಲೀಟರ್ ಬಿಸಿನೀರು ಕುಡಿ ಅಂತ ಹೇಳಿದ್ಲು. ಇವಳು 3 ಲೀಟರ್ ಬಿಸಿನೀರನ್ನ ಕಾಯಿಸ್ಕೊಂಡ್ ಬಂದು ಅರ್ಧ ಲೀಟರ್ ಮಾತ್ರ ಕುಡಿತಾಳೆ. ಇನ್ನ 2 ಲೀಟರ್ ನಾನು ಕುಡಿಸ್ತಾಳೆ.
ಕುಡಿದ್ರೆ ನೀನ್ ಹೆಂಗೆ ಸಣ್ಣ ಆಗ್ತೀಯಾ? ನಾನ್ ಸಣ್ಣ ಆಗ್ತಿಲ್ವಲ್ಲ ಅನ್ನೋ ಕೊರ್ಗಿಗೆ ಸಣ್ಣ ಆಗ್ತೀನಮ್ಮ. ಅಮ್ಮ ವಾರಕ್ಕೊಂದ್ಸರಿ ದೇವಸ್ಥಾನಕ್ಕೆ ಬಾ ಅಂದ್ರೆ ಬರಲ್ಲ, ಆದ್ರೆ ದಿನ ಬಾರಲ್ಲೇ ಸಾಯ್ತಾನೆ. ಯಾಕೋ ದೇವಸ್ಥಾನಕ್ಕೆ ಹೋದ್ರೆ ಏನಾ? ಅತ್ತೆ ನೀವೇ ಹೇಳಿ, ದೇವಸ್ಥಾನದಲ್ಲಿ ಕೊಡೋ ತೀರ್ಥ ಕಿಕ್ ಕೊಡುತ್ತಾ? ಅಲ್ಲ ಕಣೋ, ಕುಡಿಯೋದ್ರಿಂದ ಏನೋ ಪ್ರಯೋಜನ? ಅತ್ತೆ ಕುಡಿದ್ರೆ ನಿಮ್ಮ ಮಗಳು ಸುಂದರವಾಗಿ ಕಾಣಿಸ್ತಾಳೆ. ಅವಳು ಏನು ಕಿತ್ತೋಗಿರೋ ಅಡಿಗೆ ಮಾಡಿದ್ರು ನಾನು ಸಖತ್ತಾಗಿದೆ ಅಂತ ತಿನ್ಕೊಂಡು ಬಿಡ್ತೀನಿ. ಅತ್ತೆ ಎಣ್ಣೆ ಇಲ್ಲ ಅಂತಂದ್ರೆ ಈ ನಮ್ಮ ದೇಶದಲ್ಲಿ ಅರ್ಧ ಜನ ಗಂಡು ಮಕ್ಕಳು ತಮ್ಮ ಹೆಂಡತಿದರಿಗೆ ಡಿವೋರ್ಸ್ ಕೊಟ್ಟು ಬರ್ತಿದ್ರು. ಯಾಕೆ ಅಡ್ಗೆ ಸರಿಯಾಗಿ ಮಾಡಲ್ಲ? ಅತ್ತೆ ಭಾನುವಾರ ಮಾಡಿರೋ ಸಾರ ಸೋಮವಾರದವರೆಗೂ ಇಟ್ಟಿರ್ತಾಳೆ. ಒಂದಿನ ಅಡ್ಜಸ್ಟ್ ಮಾಡ್ಕೋಬಹುದಲ್ಲಪ್ಪ? ಈ ಸೋಮವಾರ ಅಲ್ಲತ್ತೆ, ಮುಂದಿನ ಸೋಮವಾರದವರೆಗೂ. ಮೀನ್ ಸಾರು ಮಾಡಿದ್ರೆ ವಾಸನೆ ಇಡೀ ಊರಿಗೆ ಬರಬೇಕು ಅಂತ ಇವಳಿಗೆ ಅಂದೆ. ಬಂತ? ಮೀನ್ ತೊಳೆದಿರೋ ನೀರ್ನ ಇಡೀ ಊರಿಗೆ ಚಲ್ಕೊಂಡ್ ಬಂದವಳೆ ಅತ್ತೆ. ನನ್ ಮರ್ಯಾದೆ ತೆಗಿಯಕ್ಕೆ ಅಂತಾನೆ ಹುಟ್ಟಿದ್ಯಾ ಕಣೆ. ನಾನು ಮನೆ ಹತ್ರನೇ ಮೀನ್ ತಗೋತೀನಿ, ನೀವು ಅಂಗಡಿಗೆ ಹೋಗಿ ಮಸಾಲೆ ಐಟಮ್ಸ್ ತಗೋಬನ್ನಿ ಅಂತ ಅಂದ್ರೆ ಚೆನ್ನಾಗಿ ಕುಡ್ದ್ಬಿಟ್ಟು ಆಟೋಲೆ ಬಿಟ್ಟು ಬಂದ್ರೆ ವಾಸನೆ ಎಲ್ಲಿಂದ ಬರ್ಬೇಕಮ್ಮ? ಕುಡಿದ್ಬಿಟ್ಟು ಇಷ್ಟೆಲ್ಲ ಮಾಡ್ತೇನೋ? ಅಷ್ಟೇ ಅಲ್ಲಮ್ಮ, ಮೊನ್ನೆ ಕಂಠ ಪೂರ್ತಿ ಕುಡ್ದು ಪಕ್ಕದ ಮನೆಗೆ ಹೋಗಿದ್ದಾನೆ. ಅವಳು ಮೊಬೈಲ್ ನೋಡ್ಕೊಂಡು ಬಂದವ್ರು ಯಾರು ಅಂತ ನೋಡ್ದೆ ಚೆನ್ನಾಗಿ ಊಟ ಬಡಿಸಿದ್ದಾಳೆ. ಇವನು ಚೆನ್ನಾಗಿ ತಿಂದ್ಬಿಟ್ಟು ಅವ್ರ ರೂಮಲ್ಲೇ ಬಿತ್ಕೊಂಡಿದ್ದಾನೆ. ಆಮೇಲೆ ಅಸ್ಲಿ ಗಂಡ ಬಂದು ಊಟ ಕೇಳಿದ್ರೆ ಎಷ್ಟ್ ಸರಿ ಊಟ ಬಡಿಸ್ಬೇಕು ಅಂತ ಅವರಿಬ್ರೆ ಕಿತ್ತಾಡ್ಕೊಂಡು ಮತ್ತೆ ರೂಮ್ಗೆ ಹೋಗಿ ನೋಡ್ದಾಗ ಗೊತ್ತಾಯ್ತು ಈ ಮೂದೇವಿ ಅಂತ. ಅವಾಗ 2 ಬಿಟ್ಟು ಕಳ್ಸಿದ್ದಾರೆ. ಕುಡಿತೇನೋ? ಇನ್ನೊಂದ್ಸಲ ಕುಡಿಯತೇನೋ? ಗಂಡ ಹೆಂಡತಿ ಮಧ್ಯೆ 1000 ಬರುತ್ತೆ 1000 ಹೋಗುತ್ತೆ. ನಾನೇ ನನ್ ಗಂಡನ್ ಗೋಡಕ್ಕೆ ಹಿಂದೆ ಮುಂದೆ ನೋಡ್ತೀನಿ, ನೀನೇ ನಮ್ಮ ಹೊಡಿಯೋದು? ನಾನಂದ್ರೆ ನಿನ್ಗೆ ಅಷ್ಟಿಷ್ಟನಾ? ಮತ್ತೆ ಬೇರೆಯವ್ರ ಮುಂದೆ ನಿಮ್ಮನ್ನ ಬಿಟ್ಕೊಡಕ್ಕಾಗತ್ತಾ? ಐ ಲವ್ ಯು ಚಿನ್ನ. ಐ ಲವ್ ಯು ಟೂ ಚಿನ್ನ. ಬನ್ನಿ ನಮ್ಮ ಮನೆಗೆ ಹೋಗೋಣ. ಒಂದ್ ನಿಮಿಷ ಎಪಿಸೋಡ್ ಮುಗ್ಸಕ್ ಮುಂಚೆ ಒಂದು ಮೆಸೇಜ್ ಕೊಟ್ಬಿಡ್ತೀನಿ. ಗಂಡ ಹೆಂಡತಿ ಮಧ್ಯೆ ಮೂರನೇರು ಹೋಗ್ಲೇಬಾರ್ದು. ಈ ಬುದ್ಧಿ ಮೊದಲೇ ಇರಬೇಕಿತ್ತು. ಕಮಲ, ಗೌರ್ಮೆಂಟ್ ಅಲ್ಲಿ 2000 ಕೊಡೋದು ದೊಡ್ಡದಲ್ಲ. ಮನೆಯಲ್ಲಿ ನಾವೇ ಯಜಮಾನಿ ಅನ್ನೋದು ದೊಡ್ಡದು. ಏನಾದ್ರೂ ಸೊಸೆಗೆ ಬಿಟ್ಕೊಡ್ಬೇಡ. ರೇಷನ್ ಕಾರ್ಡ್ ಅಲ್ಲಿ ನಾನೇ ಯಜಮಾನಿ ಅಂತ ಬರ್ಸು. ಬೀದಿಗೆ ಬಂದ್ ಜಾಗ ಮಾಡ್ತೇನೆ, ಬಿಡಲ್ಲ ನಿನ್ನ. ಬೀದಿಗೆ ಮಾಡ್ತೀನಿ. ತಾಳೆ ತಾಳೆ, ಇಲ್ಲಿ ಯಾರೋ ಜಗಳ ಆಡ್ತಾ ಇದಾರೆ, ನೋಡ್ಕೊಂಡ್ ಬರ್ತೀನಿ. ಏನೋ ಏನೋ ವಿಡಿಯೋ ಮಾಡ್ಬೇಕಾ? ತಾಳು ಕಳಿಸ್ತೀನಿ. Your mind, take the baby, come on.